ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ ಬೆಳಗಾವಿಯಲ್ಲೂ ಕೂಡ ಬಾಣಂತಿಯರ ಸಾವಾಗ್ತಾ ಇದೆ. ಜಿಲ್ಲೆಯ ವಿವಿಧ ಕಡೆ 6 ತಿಂಗಳಲ್ಲಿ 29 ಬಾಣಂತಿಯರು ಬಲಿಯಾಗಿದ್ದಾರೆ. ಏಪ್ರಿಲ್ನಿಂದ ಅಕ್ಟೋಬರ್ ವರೆಗೆ 29 ಬಾಣಂತಿಯರ ಸಾವಾಗಿದೆ. ಟಿವಿ9ಗೆ ಪ್ರಭಾರಿ ಡಿಎಚ್ಒ ಶರಣಪ್ಪ ಗಡೇದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ಹಲವು ಕಾರಣಗಳಿಂದ ಆಸ್ಪತ್ರೆಯಲ್ಲಿ ಬಾಣಂತಿಯರ ಬಲಿಯಾಗ್ತಾ ಇದೆ. ಸೂಕ್ತ ಚಿಕಿತ್ಸೆ ಸಿಗದೆ, ರಕ್ತಸ್ರಾವ ಹೆಚ್ಚಾಗಿ ಅಥವಾ ವೈದ್ಯರ ನಿರ್ಲಕ್ಷ್ಯದಿಂದ ಇಲ್ಲಿ ಸಾವಾಗ್ತಾ ಇದೆ. ಏಪ್ರಿಲ್ ತಿಂಗಳಿನಿಂದಲೇ ಆಸ್ಪತ್ರೆಗಳಿಗೆ IV ಗ್ಲೂಕೋಸ್ ಸಪ್ಲೈ ಆಗ್ತಾ ಇದೆ. ನೋಡಿ, ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಬಳ್ಳಾರಿಯ ಒಂದೊಂದು ಬಾಣಂತಿಯರ ಸಾವು ಕೂಡ ಎಂಥ ಕಲ್ಲು ಹೃದಯವನ್ನು ಕರಗಿಸುತ್ತೆ ಅಂತ ಕತೆ ಇದೆ ಅದರ ಹಿಂದೆ. ಇದೀಗ ಬೆಳಗಾವಿಯಲ್ಲೂ ಕೂಡ ಬಾಣಂತಿಯರ ಸಾವಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ DHO ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ರಾಜ್ಯ ಸರ್ಕಾರ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಈಗ ಹುಟ್ಟುತ್ತಾ ಇರುವಂತಹ ಮಕ್ಕಳಿಗೆ ಪೌಷ್ಟಿಕಾಂಶ ಕಡಿಮೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದಿದೆ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಈಗಷ್ಟೇ ಕಂಡುಬಿಡ್ತಾ ಇರುವಂತಹ ಮಕ್ಕಳ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಗರ್ಭಿಣಿಯರ ಸಾವಿನ ಸಂಖ್ಯೆ ಕೂಡ ಕ್ರಮೇಣವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾಹಿತಿ ಕೊಡೋಕ್ಕೆ ಪ್ರಭಾರಿ DHO ಗಡಾದೇವರು ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ಈ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ತಾಯಂದಿರ ಮರಣ ಆಗಿದೆ ಮತ್ತು ಎಷ್ಟು ಮಕ್ಕಳ ಮರಣ ಆಗಿರುವಂಥದ್ದು? ಸುಮಾರು ಏಪ್ರಿಲ್ನಿಂದ ಅಕ್ಟೋಬರ್ವರೆಗೂ 29 ತಾಯಿ ಮರಣಗಳಾಗಿದ್ದವು. ಇಡೀ 10 ತಾಲೂಕದಲ್ಲಿ ಹಿಡಿದ್ರೆ ಶಿಶುಗಳ ಮರಣ ಆಗಿದ್ದು 322. ಬಾಣಂತಿಯರು ಡೆತ್ ಆಗಿದಾರಲ್ಲ, ಅದರಲ್ಲಿ ಏನಾದರೂ ಈ ಒಂದು ಗ್ಲುಕೋಸಿಂದ ಎಫೆಕ್ಟ್ ಆಗಿ ಡೆತ್ ಆಗಿದ್ದು ಅಂಥದ್ದು ಏನಾದರೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಸರ್? ಅಲ್ಲ, ಅದು ನಮ್ಮಲ್ಲಿ ರಿವ್ಯೂ ಆಗ್ತದೆ. ಅಂಥವು ಯಾವ ಆಗಿಲ್ಲ. ಯಾಕೆ ಆಯಿತು ಅಂತ, ಈಸ್ ಇಟ್ ಎ ಪ್ರಿವೆಂಟೇಬಲ್ ಡೆತ್ ಇತ್ತು, ನಾನ್ ಪ್ರಿವೆಂಟೇಬಲ್ ಡೆತ್ ಇತ್ತು ಅಂತ ನಾವು ಚರ್ಚೆ ಮಾಡ್ತೀವಿ ಮೀಟಿಂಗ್ದಾಗ. ಪ್ರಿವೆಂಟೇಬಲ್ ಡೆತ್ ಇದ್ದಾಗ ಯಾಕೆ ಡೆತ್ ಆಯಿತು ಅನ್ನೋದು ನಾವು ಚರ್ಚೆ ಮಾಡ್ತೀವಿ. ಈ ಬ್ಯಾಚಿನಿಂದ ಯಾವೂ ಆಗಿಲ್ಲ ಇಲ್ಲಿವರೆಗೂ ನಮ್ಮಲ್ಲಿ ರಿಪೋರ್ಟ್ ಆಗಿದ್ದು. ಕೆಲವೊಂದಿಷ್ಟೆಲ್ಲ PPH ಅಂದರೆ ರಕ್ತಸ್ರಾವ, ಡೆಲಿವರಿ ಆದಮೇಲೆ ರಕ್ತಸ್ರಾವದಿಂದ ಡೆಲಿವರಿ ಆದಮೇಲೆ ಕೆಲವೊಂದಿಷ್ಟು ಅಂಥವು ಡೆತ್ಗಳು ಭಾಳ, ಮತ್ತು ಸೆಪ್ಟಿಕ್ ಆಗಿದ್ದು ಒಂದಿಷ್ಟು ಡೆಲಿವರಿ ಆಗಿದ್ದು ಡೆತ್ ಆಗಿದ್ದು ಭಾಳ ರಿಪೋರ್ಟ್ ಆಗ್ಯಾವ. ಅವನ್ನ ನಾವು ಈಗ ಮಾಹಿತಿ ತೊಗೊಂಡಿದ್ದೀವಿ. ಯಾವುದಾದ್ರೂ ಅನಾಫಿಲಾಕ್ಟಿಕ್ ಶಾಕ್ದಿಂದ ಸಲೈನ್ ಹಚ್ಚಿದಾಗ ಯಾರಿಗಾರ ಆಗಿದ್ದರೆ ಇಮಿಡಿಯೇಟ್ ವರದಿ ಮಾಡಿರಿ ಅಂತಲೂ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳಿಗೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳಿಗೆ ಮತ್ತು ತಾಲೂಕು ವೈದ್ಯಾಧಿಕಾರಿಗಳಿಗೆ ರಿಪೋರ್ಟ್ ಕೊಟ್ಟಿವಿ. ಯಾವುದೇ ಥರದ ಹಂಗೆ ಅನಾಫಿಲಾಕ್ಟಿಕ್ ರಿಯಾಕ್ಷನ್ಸ್ ರಿಪೋರ್ಟ್ ಆಗಿಲ್ಲ. ಈ ಪ್ರಮಾಣದಲ್ಲಿ ಮಕ್ಕಳು ಡೆತ್ ಆದರೂ ಕೂಡ ಇದನ್ನು ತಡೆಯುವ ನಿಟ್ಟಿನಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ನಾವು ಅವು ತಾಯಂದ್ರನ್ನ ಹೈ ರಿಸ್ಕ್ ಕೇಸ್ ಅಂತ ಡಿಟೆಕ್ಟ್ ಮಾಡಿರ್ತೀವಿ. ಅದನ್ನು ಟ್ರ್ಯಾಕಿಂಗ್ ಮಾಡ್ತೀವಿ, ಮ್ಯಾಪಿಂಗ್ ಮಾಡ್ತೀವಿ. ಮ್ಯಾಪ್ ಆಫ್ ಡೆಲಿವರಿ ಮಾಡಿ ಪ್ಲ್ಯಾನ್ ಕೆಲವೊಂದಿಷ್ಟು ಹಂಗೆ ನ್ಯೂನ್ಯತೆ ಇದ್ದಂಥ ಮಕ್ಕಳು ಸೋನೋಗ್ರಫಿಗಳು ಗೊತ್ತಾಯ್ತಪ್ಪ ಅಂತಂತಂದ್ರೆ ಅವನ್ನ ಟರ್ಷರಿ ಕೇರ್ ಸೆಂಟರ್ದಾಗ ಡೆಲಿವರಿ ಮಾಡುವಂಥ ಒಂದು ತಯಾರಿ ಮಾಡಿಕೊಂಡ್ರೆ ಈ ಶಿಶು ಮರಣ ಒಂದು ಸ್ವಲ್ಪ ಕಮ್ಮಿ ಆಗುವಂಥ ಸಂಭವ ಇರ್ತೈತಿ. ನಾವು ಮೀಟಿಂಗ್ದೊಳಗೂ ಅವ್ರಿಗೆ ಹೇಳ್ತೀವಿ, ಅಂಥವು ಹೈ ರಿಸ್ಕ್ ತಾಯಂದ್ರನ್ನ ಟ್ರ್ಯಾಕಿಂಗ್ ಮಾಡಿ ಅಂಥ ಡೆಲಿವರಿಗಳನ್ನು ಟರ್ಷರಿ ಕೇರ್ ಸೆಂಟರ್ ಎಲ್ಲ ಫೆಸಿಲಿಟೀಸ್ ಇದ್ದಲ್ಲಿ ಬಿಮ್ಸ್ ಆಯಿತು ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಅವ್ರವ್ರ ಕ್ಯಾಪಬಿಲಿಟಿ ಮೇಲೆ ಮಾಡುವಂಥ ತಯಾರಿ ಮಾಡ್ಕೊಂಡು ಮಾಡಿರಿ ಅಂತ ಹೇಳುವಂಥ ತಯಾರಿ ಇರುತ್ತೆ. ಇದಿಷ್ಟು ಸದ್ಯ ಈಗ ಪ್ರಭಾರಿ DHO ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.